ಅದು ರಾಜಕೀಯ ಅಂತ ಹೇಳಲ್ಲ. ನಾವೆಲ್ಲರೂ ಇವತ್ತು ಇಂಥ ಒಂದು ಘಟನೆ ಆಗಬಾರದು. ಯಾವುದೇ ರಾಜ್ಯದಲ್ಲಾಗಲಿ, ಯಾವುದೇ ಸರ್ಕಾರಗಳು ನಡಿಬೇಕಾದ್ರೂ ಕೆಲವು ಬಾರಿ ಕೆಲವು ಸಮಸ್ಯೆಗಳನ್ನ ಉದ್ಭವ ಮಾಡ್ತಾರೆ. ಕೆಲವು ಹಣದ ಆಸೆಯಿಂದಲೇ ಉದ್ಭವ ಆಗ್ತಕ್ಕಂಥದ್ದು ಇದೆಲ್ಲ. ಇಂಥ ಒಂದು ಸನ್ನಿವೇಶಗಳು ಹಲವಾರು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆಗಿರತಕ್ಕಂಥದ್ದು ಅದೆಲ್ಲ ನಡೆದಿದೆ. ಆದರೆ ಈ ಮಟ್ಟದ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಕೇವಲ ಆ ಒಂದು ಕಾರಣ ಇಟ್ಕೊಂಡು ಆ ಕಾರಣವನ್ನ ಬೇರೆ ರೀತಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಇವತ್ತು ಒಂದು ವರ್ಗವನ್ನ ಇವತ್ತು ನೀವು ಆಕ್ರೋಶವನ್ನ ಉಂಟು ಮಾಡ್ತಕ್ಕಂಥದಕ್ಕೆ ಯಾವುದೋ ಕೆಲವು ಕಾರಣದ ಶಕ್ತಿಗಳು ಇದರಲ್ಲಿ ಸೇರಿದೆ ಅನ್ನೋದು ನನ್ನ ಅಭಿಪ್ರಾಯ. ಏಕೆಂದರೆ ಹಿಂದೆ ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶಗಳು ಉದ್ಭವ ಆದಾಗ ಈ ಮಟ್ಟದ ತೀವ್ರತೆಯಲ್ಲಿ ನಡೆದಂಥದ್ದು ನಾನು ನೋಡಲಿಲ್ಲ. ಆದರೆ ಯಾವುದೋ ಒಂದು ಕಾರಣದ ಶಕ್ತಿಗಳು ನಮ್ಮ ದೇಶದ ಅಭಿವೃದ್ಧಿಯನ್ನ ಸಹಿಸಲಾರದೆ, ಏಕೆಂದರೆ ನಾವು ಸಹ ನಮ್ಮ ತಂದೆಯವರು ಪ್ರಧಾನಮಂತ್ರಿಗಳಿದ್ದಾಗ ಯಾವ ರೀತಿಯ ಒಂದು ಘಟನೆಗಳು ನಡೆದಿದೆ, ನಾವು ಒಂದು ಅಂತಾರಾಷ್ಟ್ರೀಯ ದೇಶ ವಿದೇಶಗಳ ಮಧ್ಯದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಉಂಟು ಮಾಡಿಸ್ತಕ್ಕಂಥ ಶಕ್ತಿಗಳಿದ್ದಾವೆ. ಅದನ್ನ ಬಿಡಿಸಿಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಮ್ಮ ದೇಶದ ಪ್ರಗತಿ ಏನಿದೆ, ಇವತ್ತು ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ಕೆಲವು ಘಟನೆಗಳು ಬೇರೆ ಬೇರೆಯವರು ಇದನ್ನ ನಮ್ಮ ದೇಶದ ಒಂದು ಭದ್ರತೆಯನ್ನ ಅಸ್ಥಿರಗೊಳಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಒಂದು ಕಾರಣದ ಕೈಗಳು ಇದರಲ್ಲಿ ಬರ್ತಕ್ಕಂಥದ್ದು ಕಂಡಿದ್ದೇವೆ ನಾವು. ಅದರಿಂದ ಇವತ್ತು ಆಗಿರತಕ್ಕಂಥ ಸಮಸ್ಯೆ ಇದನ್ನ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡಿ ದೇಶದ ಅಭದ್ರತೆಗೆ ಕಾರಣ ಆಗಬಾರದು ಅನ್ನೋದು ನನ್ನ ಅಭಿಪ್ರಾಯ. ನಾನು ನಿನ್ನೆನೂ ಸಹ ಕೇಂದ್ರ ಸರ್ಕಾರದಿಂದ ಬಂದಂಥ ಪ್ರತಿನಿಧಿಗಳು, ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮತ್ತು ರಾಜ್ಯ ಸರ್ಕಾರದಿಂದ ಅವರು ಏನು ಒಂದು ಸರ್ಕಾರದ ಗೌರವವನ್ನು ಸಲ್ಲಿಸ್ತಕ್ಕಂಥ ಮೈಕ್ ಹಿಡ್ಕೊಂಡಿದ್ದು ಜನರಿಗೆ ಶಾಂತವಾದ ರೀತಿಯಲ್ಲಿ ಕೊನೆಯ ಅಂತ್ಯ ಸಂಸ್ಕಾರ ಆಗಬೇಕಾದ್ರೆ ನೂಕುನುಗ್ಗಳು ಮಾಡಬೇಡಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಅಂತೇಳಿ ಮೈಕ್ ಹಿಡ್ದಿದ್ದು ನಾನು. ಆದರೆ ನಾನು ಮೈಕ್ ಇಟ್ಕೊಂಡಾಗ ಏನು ಮಾತಾಡಬೇಕು ಅನ್ನೋದು ನನಗೆ ನನ್ನಿಂದ ಬರ್ಸಿದ ಪದಗಳಲ್ಲ, ಅದು ಆ ದೇವರು ನನ್ನಿಂದ ಹೊರಡಿಸಿದಂಥ ಪದಗಳದು. ಅದರಲ್ಲಿ ಒಂದು ಬಹಳ ಜನ ಅಲ್ಲ, ಕೆಲವರು ಒಂದು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಹೇಳಿದ್ರಿ, ನೀವು ಕೃತಜ್ಞತೆ ಸಲ್ಲಿಸಿದ್ರಿ, ಅಭಿನಂದನೆ ಸಲ್ಲಿಸಿದ್ರಿ, ಎಲ್ಲ ರೀತಿಯಲ್ಲಿ ನೀವು ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಪದ ಬಳಸಿದ್ರಿ, ಕೇಂದ್ರದ ಮಂತ್ರಿಗಳ ಹೆಸರು ಹೇಳಿದ್ರಿ. ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ ಅವರ ಹೆಸರನ್ನು ಹೇಳಬೇಕಾಗಿತ್ತು ಅಂತ ಹೇಳಿ ಇಬ್ಬರು ಹೇಳದಂಥದ್ದು ನನಗೆ ಕೊನೆಯ ಒಂದು ಸಂದರ್ಭದಲ್ಲಿ ಹೋಗಬೇಕಾದ್ರೆ ನಾನು ಉದ್ದೇಶಪೂರ್ವಕವಾಗಿ ಹೆಸರು ಹೇಳಬಾರ್ದು ಅಂತ ಹೇಳದಂಥದ್ದಲ್ಲ. ಮುಖ್ಯಮಂತ್ರಿಗಳು ಅಂತ ಬಳಸಿದ ಪದ ಅದು ನನಗೆ ನನ್ನಿಂದ ಬಂದಿದ್ದಲ್ಲ, ದೇವರು ನನಗೆ ಏನು ಮಾತಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಮಾತಾಡ್ಸೋದ ನನಗೆ ಗೊತ್ತಿಲ್ಲ. ಆ ಪದ ಹೇಳಿಲ್ಲ ಅಂತೇಳಿ ಒಂದು 2-3 ಜನ ನನ್ನ ಹತ್ರ ಅಂದ್ರೆ ನೀವು ಶಿವಕುಮಾರ್ ಅಂತ ಹೇಳಬೇಕಾಗಿತ್ತು ಅಂತ ಹೇಳಿ. ಆದರೆ ಅದು ಉದ್ದೇಶಪೂರ್ವಕವಾಗಿ ನಾನು ಹೇಳಿದ್ದಲ್ಲ. ಅದು ಯಾರಾದರೂ ಆ ರೀತಿ ಭಾವನೆ ತಿಳ್ಕೊಂಡಿದ್ರೆ ಆ ಸಣ್ಣತನ ನಾನು ತೋರಿಸಿದ್ದೀನಿ ಅಂತ ಅನ್ಕೋಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳು, ಹಲವಾರು ಮಂತ್ರಿಗಳು ಇದೆಲ್ಲ ಹೇಳಿದೆ. ಆದರೆ ಅವ್ರು ಕೆಲವರೆಲ್ಲ ಭಾವನೆ ಬಂದಿದ್ದು ಕೇಂದ್ರ ಸರ್ಕಾರದ ಇಬ್ಬರು ಮಂತ್ರಿಗಳ ಹೆಸರು ಹೇಳಿದ್ರು, ಇವ್ರದ್ದು ಹೆಸರು ಹೇಳಲಿಲ್ಲ ಅಂತಕ್ಕಂಥ ಒಂದು ಕಿವಿಗೆ ನನಗೆ ಬಿತ್ತು ಆ ಮಾತು ನಿನ್ನೆ ಸಾಯಂಕಾಲದ ಮೇಲೆ. ಅದರಿಂದ ಅದನ್ನು ಬಹಳ ನೀವು ಸಿಕ್ಕಿದ್ದು ನನಗೆ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅನುಕೂಲ ಆಯ್ತು. ಶಿವಕುಮಾರ್ ಅವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ನಾನು ಹೇಳಲಿಲ್ಲ ಅಂತಕ್ಕಂಥದ್ದು ಯಾರೆಲ್ಲೋ ಭಾವನೆ ಇಟ್ಕೋಬೇಡಿ. ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳದಂಥದ್ದು ಏನಿದೆ ಅದು ಅವ್ರನ್ನೇ ಉದ್ದೇಶ ಮಾಡಿ ಹೇಳದಂಥದ್ದು ಅಂತಕ್ಕಂಥದ್ದನ್ನು ಸಹ ನಿಮ್ ಮುಂದೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೀನಿ. ಎಲ್ಲಮೇ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ಆಡಳಿತ ಇರ್ಬೋದು, ಜಿಲ್ಲಾಧಿಕಾರಿಗಳ ಆಡಳಿತ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೆನ್ನೆ ಕೊಟ್ಟಂತ ಗೌರವಕ್ಕೆ ನಮ್ಮ ತಾಯಿಗೆ, ಅವರೆಲ್ಲರಿಗೂ ನನ್ನ ತಾಯಿ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.